ಸದ್ಯ ಕೇಳಿಸ್ತಾ ಇಲ್ಲ. ಬೀಗ ಹಾಕ್ಬಿಟ್ಟು ಬಂದಿದ್ನಲ್ಲ ನೋಡ್ಕೊಂಡು ಹೊಟ್ಟೋಗಿರ್ಬೇಕು ಗುರು. ಹಾಗಂತೀಯ? ಮತ್ತಿನೇನು, ನಮ್ಮ ಐಡಿಯಾ ಎಲ್ಲ ಗೊತ್ತಾಗಕ್ಕೆ ನಮಗ್ ಬುದ್ಧಿವಂತನ, ಅವನ ತಲೆಲಿರೋದು ಬುದ್ಧಿ ಅಲ್ಲ ಆನೆ ಲದ್ದಿ. ಅದು ಸರಿನೇನು. ಸರ್ಪ್ರೈಸ್, ನೀವ್ ಹೇಗ್ ಸರ್ ಬಂದ್ರಿ ಇಲ್ಲಿಗೆ? ಮಾಡಿಟ್ಟಿದ್ಯಲ್ಲಪ್ಪ ರಾಜಮಾರ್ಗ, ಅದ್ರೊಳಗಿಂದ ಬಂದೆ. ಬಾಡಿಗೆ ಕೊಡ್ಬೇಕಾಗುತ್ತೆ ಅಂತ ಬಚ್ಚಿಟ್ಕೊಂಡಿದ್ದೀರಾ. ಇವತ್ ನೀವು ಬಾಡಿಗೆ ಕೊಡೋವರೆಗೂ ನಾನಿಂದ ಕದ್ಲಲ್ಲ. ನಾನೇನು ಮುಟ್ಟಳ ಅನ್ಕೊಂಡಿದ್ದೀರಾ? ಇದು ಮಂಚದ ತರಾನೇ, ಆದ್ರೆ ಮಂಚ ಅಲ್ಲ. ಇದು ಅಷ್ಟೇ, ಸ್ಟಿಕ್ ತರಾನೇ, ಸ್ಟಿಕ್ ಅಲ್ಲ. ಏನಯ್ಯ ಇದು? ಮನೇನಾ ಕಸದ ತೊಟ್ಟಿನ? ಸಿಗರೇಟ್ ತುಂಡೆಲ್ಲ ಇಲ್ಲೇ ಹಾಕಿದೀರಾ? ಇನ್ನೇನ್ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಹಾಕಕ್ಕಾಗುತ್ತೆ? ಎಲ್ಲಯ್ಯ ಬಾಡಿಗೆ? ನನ್ನೇನ್ ಕೇಳ್ತೀರಿ, ಅವ್ನ್ ಕೇಳಿ. ಎಲ್ಲಿ ಬಾಡಿಗೆ? ನನಗೂ ಕೊಡ್ಬೇಕು ಅಂತ ಮನಸ್ಸಲ್ಲಿದೆ, ಆದ್ರೆ ಏನ್ ಮಾಡೋದು, ಜೇಬ್ನಲ್ಲಿಲ್ಲ. ಒಂದು 3 ದಿವಸ ಟೈಮ್ ಕೊಟ್ರೆ. ಯಾಕೆ? ಏನ್ ಮಾಡೋದು, ಬಿಸ್ನೆಸ್ ಎಲ್ಲ ಲಾಸು. ಯಾವಾಗ ನೋಡಿದ್ರು ಬಿಸ್ನೆಸ್ ಲಾಸು ಅಂತಿರಲ್ಲ. ಏನಯ್ಯ ಮಾಡ್ತೀರಾ ಬಿಸ್ನೆಸ್? ಅದೇನ್ ಬಿಸ್ನೆಸ್ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಹಳೆ ಮನೆಗಳೆಲ್ಲ ಹೊಡೆದಾಕಿ ಹೊಸ ಫ್ಲಾಟ್ಸ್ ಕಟ್ಟಿ ಅದ್ರ ಲಕ್ಷಾಂತರ ರೂಪಾಯಿ ಬರುತ್ತೆ, ಆದ್ರೆ ನಮಗ್ ಕಮಿಷನ್ ಮಾತ್ರ ಸಿಗುತ್ತೆ. ಅಯ್ಯೋ ಪಾಪ. ಈ ಜಾಗಕ್ಕೂ ಒಂದ್ ಸೂಪರ್ ಪ್ಲಾನ್ ಮಾಡಿದ್ದೀವಿ. ಸೆಂಟ್ರಲ್ಲಿ ಒಂದ್ ಸ್ವಿಮ್ಮಿಂಗ್ ಪೂಲ್, ಸುತ್ತಲೂ 25 ಫ್ಲಾಟ್, ಒಟ್ಟು 100. ಎಲ್ಲಿ ನೋಡಿದ್ರು ಈ ಜಾಡ ಹುಡುಗಿರು ಕಾಣ್ತಿರ್ಬೇಕು. ಅವ್ರ ಮಧ್ಯೆ ನೀವೊಬ್ರೆ ತೇಲಾಡ್ತಾ ಆನಂದವಾಗಿ, ಸಿಂಗಲ್ ಓನರ್ ನೀವೊಬ್ರೆ. ಹೆಂಗೆ? ಸೂಪರ್. ಹಾಗಾದ್ರೆ ಮತ್ತೆ ಬಾಡಿಗೆ ಇಲ್ಲಯ್ಯ, ಫಸ್ಟ್ ಸ್ವಿಮ್ಮಿಂಗ್ ಪೂಲ್ ಕಟ್ಟೋದ್ ನೋಡ್ರಯ್ಯ. ಸ್ವಿಮ್ಮಿಂಗ್ ಪೂಲು. ಅವೆಲ್ಲ ನೋಡ್ಬೇಡ, ಹೊಟ್ಟೆನೋ ಬರುತ್ತೆ. ಬೇಕಾದ್ರೆ ನೀನು ಕೇಳಕ್ಸ್ಕೋ. ಓ ಜೇವ, ಕಾಸು ಇಸ್ಕೊಂಡು ಇವ್ನಿಗೆ ಮೊಟ್ಟೆ ಹಾಕಮ್ಮ. ಅಯ್ಯ ನಿನ್ನ ತಿನ್ನ. ಅಣ್ಣ ಡೆಲ್ಲಿ ಅಣ್ಣ ಬರ್ತಾರೆ, ಎಲ್ಲ ಓಡಿ. ಅಣ್ಣ ಡೆಲ್ಲಿ ಅಣ್ಣ ಅವ್ರು ಬರ್ತಾವ್ರಂತೆ. ಏನ ನಾನ್ ಚಾಕು ಎಸಿದ್ರೆ ನೀನ್ ಅದನ್ನೇ ಫೋರ್ಕ್ ಮಾಡ್ಕೊಂಡು ತಿನ್ನಷ್ಟು ಪೊಗರ? ನೀನೇನು ಏರಿಯಾ ದಾದಾನ? ಹಂಗೆಲ್ಲ ನೋಡ್ಬೇಡ ಗುರು, ಭಯ ಆಗ್ತದೆ. ರೋಪತ್ ಬೇಡ, ಮರ್ಯಾದೆ ಹೋಗ್ತದೆ. ಏನ್ ವಿಷಯ? ಸ್ವಲ್ಪ ಸೈಡಿಗೆ ಬಂದ್ರೆ ಹೇಳ್ತೀನಿ. ನೋಡಿ ಏನಯ್ಯ ನಿನ್ ರೋಪು, ಏನಿದ್ದು ಸೆಟಪ್? ಏನಿಲ್ಲ, ಪಬ್ಲಿಕ್ ಅಲ್ಲಿ ಒಂದು ರೇಂಜ್ ಕ್ರಿಯೇಟ್ ಮಾಡೋಣ ಅಂತ. ಏನ್ ವಿಷಯ?